ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ನಾನು ಒಂದು ಜಲತತ್ವ ಜೊತೆಗೆ ನಾವು ಹೇಗೆ ಕನೆಕ್ಟ್ ಆಗೋದು ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಹೇಳ್ಬೋದು. ಇದು ತುಂಬಾ ಸಕ್ಸಸ್ಫುಲ್ಲಾಗಿ ವರ್ಕ್ ಆಗುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿ ಪ್ರತಿಶತ 70% ಅಷ್ಟು ಜಲತತ್ವವಿದೆ. ಹಾಗಾಗಿ ನಾವು ಕುಡಿಯೋ ನೀರಿಗೆ ಜಸ್ಟ್ ಹಾಗೆ ಕುಡಿದ್ರೆ ಮಾತ್ರ ಅಲ್ಲ, ಸೊ ಅದಕ್ಕೆ ಒಂದು ಒಳ್ಳೆ ಗುಡ್ ಇಂಟೆನ್ಷನ್ನು, ನಮ್ಮ ಜೀವನದ ಕೋರಿಕೆ ಏನು, ನಾನು ನನ್ನ ಲೈಫಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಒಂದಷ್ಟು ಚೇಂಜಸನ್ನು ಕಾಣಬೇಕು, ಒಂದೊಳ್ಳೆ ಪಾಸಿಟಿವ್ ವೇನಲ್ಲಿ ಅಂತ ಇಚ್ಛೆ ಪಡೋರು ತಾವೆಲ್ಲರೂ ಕೂಡ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ಜೊತೆಗೆ ನಿಮ್ಮ ಕುಟುಂಬದವ್ರಿಗೂ ಕೂಡ ನೀವು ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಬೋದು. ನೋಡಿ, ಮೊದಲನೇದಾಗಿ ನಾವು ಯಾವುದೇ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅಂದರೆ ಫಸ್ಟು ಒಂದು ಕ್ಲಿಯರ್ ಕಟ್ಟಾಗಿ ನಾನು ಯಾವ ಒಂದು ಉದ್ದೇಶಕ್ಕೋಸ್ಕರ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅಂತ ಆ ಒಂದು ಆಸೆ ಅಥವಾ ಆ ಒಂದು ಬೇಡಿಕೆನ ಫಸ್ಟು ನೀವು ಮೈಂಡಿಗೆ ತಗೋಬೇಕು. ಹೇಳ್ಬೇಕಂದ್ರೆ ಉದಾಹರಣೆಗೆ, ಸೊ ನನಗೆ ಈಗ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಾವು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರು ಏನಾಗುತ್ತೆ ಅಂದರೆ, ನಾವು ನಾರ್ಮಲಾಗಿ ಪ್ರತಿದಿನ ಹೇಗೆ ಕುಡಿತೀವಿ ಅದಕ್ಕೆ ಒಂದಷ್ಟು ಪಾಸಿಟಿವ್ ಅಫ್ರಿಮೇಷನ್ಗಳನ್ನ ಹಾಕಿ ಅದಕ್ಕೊಂದಷ್ಟು ಪಾಸಿಟಿವ್ ಇಂಟೆನ್ಷನ್ನ ಹೇಳಿ ನಾವು ತಗೊಳ್ಳೋದ್ರಿಂದ ದಿನೇ ದಿನೇ ನಾನು ಒಂದು ವೆಲ್ತ್ ವೈಸು ಅಥವಾ ನಾನೊಂದು ಪರ್ಸ್ನಲ್ ಗ್ರೋತ್ ಆಗಬೇಕು ಅಂತ ಇಚ್ಛೆ ಪಡೋರು ಯಾರು ಬೇಕಾದರೂ ಕೂಡ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಂತೂ ಈಗಲೂ ಕೂಡ ನನ್ನ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಮಾಡ್ಕೋಬೇಕು ಅಥವಾ ನನಗೆ ನಾನು ವಾಟ್ರು ಎನರ್ಜೈಸ್ ಮಾಡಿ ತಗೋಬೇಕು ಅಂದರೆ ನಾನು ಈಗಲೂ ಕೂಡ ಮಾಡ್ತೀನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಈಗ ನನಗೆ ಟೈಮೇ ಇಲ್ಲ, ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಬೇಕು, ಮೆಡಿಟೇಷನ್ ಎಲ್ಲ ಮಾಡಬೇಕು ಅನ್ಕೋತೀನಿ, ಟೈಮೇ ಇಲ್ಲ ಅಂದಾಗ ನಿಮಗೆ ಒಂದು ಇನ್ಸ್ಟಂಟ್ ರಿಲೀಫ್ ಬೇಕು. ದಿನೇ ದಿನೇ ನೀವು ಒಂದು ಒಳ್ಳೆ ಪಾಸಿಟಿವ್ ವೇನಲ್ಲಿ ನಿಮ್ಮ ಒಂದು ಮೈಂಡ್ಸೆಟ್ಟು ಚೇಂಜ್ ಆಗಬೇಕು, ಅಥವಾ ನನ್ನಲ್ಲಿ ಸಾಕಷ್ಟು ಒಂದು ರೀತಿ ಅನಾರೋಗ್ಯದ ಸಮಸ್ಯೆಗಳಿದೆ, ಅದರಿಂದ ನಾನು ನಿವಾರಣೆ ಆಗಬೇಕು, ನಾನು ಒಂದು ಪರ್ಸ್ನಲ್ ಗ್ರೋತ್ ಆಗಬೇಕು, ನನ್ನಲ್ಲಿ ಏನೋ ಸ್ಟಕ್ ಅನ್ನಿಸ್ತಿದೆ ನನ್ನ ದೇಹದಲ್ಲಿ, ಏನೋ ಒಂದು ನೆಗೆಟಿವಿಟಿ ಇದೆ, ಸೊ ಅದನ್ನು ದೂರ ಹಾಕಿ ನನ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ನಾನು ಫೀಲ್ ಮಾಡಬೇಕು. ಈ ಥರ ಯಾರ್ಯಾರು ಇಚ್ಛೆ ಪಡ್ತೀರಾ ತಾವೆಲ್ಲರೂ ಕೂಡ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ಇದು ಸಾಲದು ಅಂದರೆ ನಿಮ್ಮ ಒಂದು ಫ್ಯಾಮಿಲಿನಲ್ಲೂ ಅಷ್ಟೇ, ನನ್ನ ಲೈಕ್ ಹಸ್ಬೆಂಡು, ವೈಫು ಅಥವಾ ನನ್ನ ಮಕ್ಕಳು ತುಂಬ ಹಠ ಮಾಡ್ತಿದ್ದಾರೆ, ಅವರಲ್ಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಮೊದಲಿತ್ತು, ಈಗಿಲ್ಲ, ಏನೋ ಒಂದಷ್ಟು ನೆಗೆಟಿವಿಟಿ ಮೈಂಡ್ಸೆಟ್ ಇದೆ, ಅಥವಾ ಅವರಲ್ಲಿ ಒಂದಷ್ಟು ಒಳ್ಳೆ ರೀತಿಯಲ್ಲಿ ನಾನು ಒಂದು ಸಕಾರಾತ್ಮಕ ಶಕ್ತಿ ಅಂದರೆ ಒಂದು ಪಾಸಿಟಿವ್ ಎನರ್ಜಿನ ಫೀಲ್ ಮಾಡಬೇಕು, ಅವರು ಒಂದಷ್ಟು ಚೇಂಜಸ್ ಆಗಬೇಕು ಹೆಲ್ತ್ ವೈಸು, ಮೆಂಟಲಿ ವೈಸು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ತಾವೆಲ್ಲರೂ ಕೂಡ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೂ ದಿನಕ್ಕಿದು ಒಂದು 5 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ. ಈಗ ಜಸ್ಟ್ ನಾನು ಮಾಡ್ತಿರೋದು ಒಂದು ಗ್ಲಾಸ್ ವಾಟರ್ ಮ್ಯಾನಿಫೆಸ್ಟೇಷನ್ನು. ಸೊ ಇದು ಏನು ಅಂದರೆ, ನಾವು ಕುಡಿಯುವಂತಹ ನೀರಿಗೆ ನಾವು ಒಂದು ಸಕಾರಾತ್ಮಕವಾದಂತಹ ಪದಗಳನ್ನು, ಗುಡ್ ಅಫರ್ಮೇಷನ್ಗಳನ್ನ ಹಾಕಿ ಒಂದು ಬಿಲೀವ್ ಸಿಸ್ಟಮಿಂದ ನೀವು ಆ ನೀರನ್ನ ಪ್ರತಿದಿನ ಸೇವಿಸ್ತಾ ಬಂದರೆ ನಿಮ್ಮ ಆ ಒಂದು ಇಂಟೆನ್ಷನ್ ಏನಿದೆ ಅದನ್ನು ಡೈಲಿ ಆಲ್ರೆಡಿ ಆಗಿದೆ ಅಂತ ಒಂದು ವಿಜುವಲೈಸೇಷನ್ ಮಾಡ್ಕೊಂಡು ಒಂದೊಳ್ಳೆ ಎನರ್ಜಿ ಜಲತತ್ವ ಜೊತೆಗೆ ಬೆರೆತಿ ನನ್ನ ದೇಹವನ್ನು ಸಂಪೂರ್ಣವಾಗಿ ಸೇರಿ ನಾನು ಅಂದ್ಕೊಂಡ ರೀತಿನಲ್ಲೇ, ಈಗ ನಿಮಗೆ ಅನಾರೋಗ್ಯ ಸಮಸ್ಯೆ ಅಂದರೆ ಈ ಒಂದು ಪರಿಶುದ್ಧವಾದಂತಹ ಜಲತತ್ವದಲ್ಲಿ ಒಳ್ಳೆ ರೀತಿಯ ಸಕಾರಾತ್ಮಕ ಶಕ್ತಿಯೆಲ್ಲವೂ ಅನಂತವಾಗಿ ನೆಲೆಸಿ ನನ್ನಲ್ಲಿರುವಂತಹ ಆರೋಗ್ಯವು ಮತ್ತಷ್ಟು ವೃದ್ಧಿಯಾಗುತ್ತಿದೆ. ದಿನೇ ದಿನೇ ನಾನು ಅತ್ಯಂತ ಆರೋಗ್ಯವಂತಳಾಗುತ್ತಾ ಇದ್ದೇನೆ, ನನ್ನಲ್ಲಿ ಸಕಾರಾತ್ಮಕ ಶಕ್ತಿ ಇದೆ, ಉತ್ತಮ ಆಲೋಚನೆ ಇದೆ, ದಿನದಿಂದ ದಿನಕ್ಕೆ ನನ್ನಲ್ಲಿರುವಂತಹ ಪ್ರತಿಯೊಂದು ಭಾವವು ಸಕಾರಾತ್ಮಕ ಶಕ್ತಿಯಿಂದ ಕೂಡಿದೆ. ಈ ಥರ ನೀವೊಂದು ಪರ್ಸ್ನಲ್ನಾಗಿ ಗ್ರೋತ್ ಆಗಬೇಕು, ನನ್ನಲ್ಲಿ ಹೇಳ್ದಂಗೆ ಏನೋ ಒಂದು ಸ್ಟಕ್ ಆಗಿದೆ, ಒಂದು ಪಾಸಿಟಿವ್ ಎನರ್ಜಿನ ಫೀಲ್ ಮಾಡಬೇಕು ಅಂತ ಇಚ್ಛೆ ಪಡೋರು, ಅಥವಾ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಗಳು ಆಗ್ತಾನೇ ಇರುತ್ತೆ, ಸೊ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ನೀರು ಜೊತೆ ನೀವು ಭಾವನಾತ್ಮಕವಾಗಿ ಕನೆಕ್ಟ್ ಆಗಬೇಕು. ಪ್ರತಿದಿನ ಜಸ್ಟು ನೀರು ಕುಡಿದ್ರೆ ಮಾತ್ರ ಬರೋದಿಲ್ಲ. ಸೊ ಇದು ನೀವು ಎಲ್ಲ ಟೈಮಲ್ಲೂ ಮಾಡಬೇಕಂತ ಇಲ್ಲ. ಜಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಅಥವಾ ನೈಟ್ ಮಲಗಬೇಕಾದ್ರೆ ಅಥವಾ ದಿನದಲ್ಲಿ ನೀವು ಒಂದು ಸಮಯದಲ್ಲಿ ನಾನು ಫ್ರೀ ಆಗಿದ್ದೀನಿ ಅಂತ ಅನ್ನಿಸಿದಾಗ ನೀವು ಕೂಡ ಈ ಒಂದು ವಾಟರ್ಗೆ ಎನರ್ಜಿನ ಫಿಲ್ ಮಾಡಿ ತಗೋಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನೀವು ಒಂದು ಪಾಸಿಟಿವ್ ಎನರ್ಜಿನ ಫಿಲ್ ಮಾಡಿ ಕೊಡ್ಬೋದು. ಸೊ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಎಡಭಾಗದ ಕೈ ಮೇಲೆ ಇಟ್ಕೊಳ್ಳಿ, ನಿಮ್ಮ ಹೃದಯದ ಭಾಗದ ಹತ್ರ ಹೀಗೆ ತಗೊಂಡು ನೀವು ಫಸ್ಟು ಕಣ್ಣು ಮುಚ್ಕೊಂಡು ಫೀಲ್ ಮಾಡಬೇಕು. ಇದೊಂದು ಅತ್ಯದ್ಭುತವಾದಂತಹ ಜಲತತ್ವವು, ಇದಕ್ಕೆ ಸಾಕಷ್ಟು ಸಕಾರಾತ್ಮಕ ಶಕ್ತಿಯನ್ನು ಒಳಗೊಂಡಿದೆ. ಈ ಒಂದು ಪರಿಶುದ್ಧವಾದಂತಹ ಜಲಕ್ಕೆ
ನಾನು ಸಂಪೂರ್ಣವಾಗಿ ನನ್ನ ಉದ್ದೇಶವನ್ನು ಹೇಳುತ್ತಾ ಇದ್ದೇನೆ ಅಂದ್ಕೊಂಡು ನಿಮ್ಮ ಒಂದು ಉದ್ದೇಶನ ಹೇಳಬೇಕು. ನನ್ನಲ್ಲಿರುವಂತಹ ಆರೋಗ್ಯವು ಮತ್ತಷ್ಟು ವೃದ್ಧಿಗೊಂಡು ದಿನೇ ದಿನೇ ನಾನು ಉತ್ತಮವಾಗಿ ಆರೋಗ್ಯವಂತಳಾಗುತ್ತಾ ಇದ್ದೇನೆ. ನನ್ನಲ್ಲಿ ಸಕಾರಾತ್ಮಕ ಶಕ್ತಿಯೂ ಇದೆ, ದಿವ್ಯ ಆಲೋಚನೆಯೂ ಇದೆ. ದಿನದಿಂದ ದಿನಕ್ಕೆ ನಾನು ಒಂದು ಒಳ್ಳೆ ರೀತಿಯ ಬದಲಾವಣೆಯನ್ನು ಕಾಣುತ್ತಾ ಇದ್ದೇನೆ. ಈ ಥರ ನಿಮ್ಮಲ್ಲಿ ಪರ್ಸ್ನಲ್ ಏನಾದರೂ ಗ್ರೋತ್ ಆಗಬೇಕಂದ್ರೆ ಆ ಒಂದು ಎನರ್ಜಿನ ಅದಕ್ಕೆ ಕಣ್ಣು ಮುಚ್ಕೊಂಡು ಹೇಳ್ತಾ ಹೋಗಬೇಕು. ಆವಾಗ ನೀವು ಫೀಲ್ ಮಾಡಬೇಕು. ಆ್ಯಕ್ಚುಲಿ ಜಲತತ್ವದಲ್ಲಿ ಆಲ್ರೆಡಿ ಸಾಕಷ್ಟು ಒಂದು ಶಕ್ತಿ ಇದೆ. ಸೊ ನಾನು ಹೇಳುವಂತಹ ಆ ಒಂದು ಶಕ್ತಿಯುತವಾದಂತಹ ಪದವನ್ನೆಲ್ಲ ಸಂಪೂರ್ಣವಾಗಿ ಆ ಒಂದು ಎನರ್ಜಿನ ಇದು ತನ್ನಲ್ಲಿ ಸೆಳೆದುಕೊಂಡು ನಾನು ಇದಕ್ಕೆ ಎಷ್ಟು ಒಳ್ಳೊಳ್ಳೆ ಪಾಸಿಟಿವ್ ಅಫರ್ಮೇಷನ್ ಆಗ್ತಾ ಈ ಒಂದು ನೀರನ್ನ ನಾನು ದಿನೇ ದಿನೇ ತಗೋತಾ ಬರ್ತೀನಿ. ಅದೇ ರೀತಿ ನನ್ನ ಲೈಫಲ್ಲಿ ಒಂದು ಸಕಾರಾತ್ಮಕವಾಗಿ ಚೇಂಜಸ್ ಆಗ್ತಾ ಇದೆ. ಈ ಥರ ಫೀಲ್ ಮಾಡಿ ನೀವು ಏನಿಲ್ಲ ಅಂದರೂ 21 ದಿನ ಮಾಡಿ. ನಿಮಗೆ ಆ ಕೆಲವೊಂದು ದಿನಗಳಲ್ಲೇ ಗೊತ್ತಾಗುತ್ತೆ ಚೇಂಜಸ್ಸು ಎಷ್ಟು ಚೆನ್ನಾಗಿ ನನ್ನಲ್ಲಿ ಒಂದು ಗುಡ್ ವೈಬ್ರೇಷನ್ ಕ್ರಿಯೇಟ್ ಆಗ್ತಾಯಿದೆ ಅಂತ. ಸೊ ನಿಮ್ಮ ಫ್ಯಾಮಿಲಿನಲ್ಲೂ ಅಷ್ಟೇ, ನನ್ನ ಗಂಡ ಅಥವಾ ನನ್ನ ಮಕ್ಕಳು ಹೇಳೋ ಮಾತು ಕೇಳ್ತಾ ಇಲ್ಲ, ತುಂಬ ಹಠ ಮಾಡ್ತಾಯಿದ್ದಾರೆ ಅಂದಾಗ ಮಕ್ಕಳಿಗೂ ಕೂಡ ಈ ಒಂದು ಪರಿಶುದ್ಧವಾದಂತಹ ಜಲತತ್ವವು ಒಂದು ಉತ್ತಮವಾದಂತಹ ಶಕ್ತಿಯನ್ನು ಹೊಂದಿ ಸಂಪೂರ್ಣವಾಗಿ ನನ್ನ ಮಗ ಅಥವಾ ನನ್ನ ಮಗಳು ನಾನು ಹೇಳುವ ಪ್ರತಿಯೊಂದು ಮಾತನ್ನು ಉತ್ತಮ ರೀತಿಯಲ್ಲಿ ಕೇಳುತ್ತಾ ಇದ್ದಾರೆ. ದಿನೇ ದಿನೇ ಅವರು ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಇದ್ದಾರೆ. ಅವರ ಮನಸ್ಥಿತಿ ತುಂಬ ಸಕಾರಾತ್ಮಕ ಶಕ್ತಿಯಿಂದ ಬದಲಾವಣೆ ಆಗ್ತಾ ಇದೆ. ಥ್ಯಾಂಕ್ ಯು ಡಿಯರ್ ವಾಟರ್, ಥ್ಯಾಂಕ್ ಯು ಬ್ರಹ್ಮಾಂಡದ ಶಕ್ತಿಯೇ ಥ್ಯಾಂಕ್ ಯು. ಈ ಥರ ಹೇಳಿ ಮಕ್ಳಿಗೂ ಕೊಡ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೊಡ್ಬೋದು. ಯಾಕಂದರೆ ಇದು ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ಅಥರ್ವ ವಿದ್ಯೆನಲ್ಲೂ ಕೂಡ ಇದ್ರ ಬಗ್ಗೆ ಪ್ರೂವ್ ಆಗಿದೆ. ಯಾಕಂದರೆ ಜಲತತ್ವಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ. ನಾನು ಒಂದು ಸಿಂಪಲ್ ಮೆಥಡ್ ಹೇಳಿರೋದು, ಇದನ್ನು ನೀವು ಡೈಲಿ ತಗೋತಾ ಬರ್ಬೋದು. ಓಕೆ, ನನಗೆ ಆಗಿನ ಟೈಮಲ್ಲಿ ಹೇಳೋಕ್ಕಾಗಲ್ಲ ಅಂದರೆ ನೀವು ನೈಟ್ ಹೊತ್ತು ಒಂದು ಪಾಸಿಟಿವ್ ಏನೇನೋ ನೀವು ಚೇಂಜಸ್ ಆಗಬೇಕು ಅದನ್ನು ಒಂದು ಚೀಟಿನಲ್ಲಿ ನೀವು ಬರಿಬೇಕು. ಆ್ಯಕ್ಚುಲಿ ಒಂದು ಪೇಪರ್ನಲ್ಲಿ ನೀವು ಏನು ಪಾಸಿಟಿವ್ ಆಗಿ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಬೇಕು ಅದು ಆಲ್ರೆಡಿ ಆಗಿದೆ ಅಂತ ಹೇಳಿ ಅದಕ್ಕೊಂದು ಎನರ್ಜಿ ಸರ್ಕಲ್ನ ಕ್ರಿಯೇಟ್ ಮಾಡಿ ಆ ಒಂದು ಶೀಟ್ನ ನೀವು ಈ ಗ್ಲಾಸ್ನಲ್ಲಿ ಇಟ್ಟು ಕ್ಲೋಸ್ ಮಾಡಿಬಿಡಿ ಸಾಕು. ಬೆಳಗ್ಗೆ ಹೊತ್ತಿದ್ದು ಅದು ಆಲ್ರೆಡಿ ಆಗಿದೆ ಅಂತ ವಿಜುವಲೈಸೇಷನ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಲ್ಲಿ ತಗೋತಾ ಬರಬೇಕು. ಈ ಥರ ಮಾಡೋದ್ರಿಂದನೂ ಕೂಡ ನಿಮ್ಮ ಒಂದು ಏನು ನೀವು ಪರ್ಸ್ನಲ್ ಗ್ರೋತ್ ಆಗಬೇಕು ಅಥವಾ ನಿಮ್ಮ ಆರೋಗ್ಯ ಚೆನ್ನಾಗಿ ವೃದ್ಧಿ ಆಗಬೇಕು, ನನ್ನಲ್ಲಿ ಒಂದಷ್ಟು ಚೇಂಜಸ್ ಕಾಣಬೇಕು ಅಥವಾ ನನ್ನ ಫ್ಯಾಮಿಲಿನಲ್ಲೂ ಕೂಡ ನಾನು ಒಂದಷ್ಟು ಚೇಂಜಸ್ ಕಾಣಬೇಕು ಅಂತ ಇಚ್ಛೆ ಪಡೋರು ತಾವೆಲ್ಲರೂ ಕೂಡ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನ ಟ್ರೈ ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ಹೋಪ್ ತಮ್ಮೆಲ್ರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.